ಹಾಸನ ಜಿಲ್ಲೆಯಲ್ಲಿ ಮುಂದುವರಿತಾ ಇದೆ ವರುಣನ ಆರ್ಭಟ. ಕಳೆದ 2 ದಿನಗಳಿಂದ ಸತತವಾಗಿ ಮಳೆ ಸುರಿತಾ ಇದೆ, ಧಾರಾಕಾರ ಮಳೆ ಸುರಿತಾ ಇದೆ. ಕೇವಲ ಮಳೆ ಮಾತ್ರವಲ್ಲ, ಬಿರುಗಾಳಿ ಸಹಿತ ಮಳೆ. ಅದು ಬಿರುಗಾಳಿ ಸಹಿತ ಮಳೆಗೆ ಧರೆಗುರುಳಿದ್ದಾವೆ ವಿದ್ಯುತ್ ಕಂಬಗಳು. ನೆಲಕ್ಕೆ ಬಿದ್ದಂತ 10ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು. ಅರಕಲಗೂಡು ತಾಲೂಕಿನ ಕೆಸಬತ್ತೂರು ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಸ್ಥಳೀಯರು ಪಾರಾಗಿದ್ದಾರೆ. ಕೆಸಬತ್ತೂರು ಗ್ರಾಮದಲ್ಲಿ ವಿದ್ಯುತ್ ಸಂಪರ್ಕ ಸ್ಥಗಿತವಾಗಿದೆ. ಸ್ಥಳಕ್ಕೆ ಚೆಸ್ಕಾಂ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಇದು ಕೆಸಬತ್ತೂರು ಗ್ರಾಮ. ಧಾರಾಕಾರವಾಗಿ ಮಳೆ ಸುರಿತಾ ಇರುವ ಕಾರಣಕ್ಕಾಗಿ ವಿದ್ಯುತ್ ಕಂಬಗಳು ಧರಾಶಾಯಿಯಾಗಿದ್ದಾವೆ. ವಿದ್ಯುತ್ ಕಂಬಗಳಲ್ಲಿ ಅದೃಷ್ಟವಶಾತ್ ಯಾವುದೇ ರೀತಿಯ ಅಪಾಯ ಯಾಕೆ ಸಂಭವಿಸಿಲ್ಲ ಅಂತ ಹೇಳಿದ್ರೆ, ಆ ವಿದ್ಯುತ್ ಬಿದ್ದಿರುವಂಥ ಕಂಬದ ವೈರ್ನಲ್ಲಿ ವಿದ್ಯುತ್ ಪ್ರವಹಿಸ್ತಾ ಇರಲಿಲ್ಲ, ವಿದ್ಯುತ್ ಹರಿತಾ ಇರಲಿಲ್ಲ. ಒಂದು ವೇಳೆ ವಿದ್ಯುತ್ ಇದ್ದರೆ ಖಂಡಿತವಾಗೂ ಕೂಡ ಅದೆಷ್ಟು ಜನರ ಜೀವಕ್ಕೆ ಕುತ್ತು ತರ್ತಿತ್ತೋ ಗೊತ್ತಿಲ್ಲ. ಆಮೇಲೆ ಮಳೆಗಾಲ ಅಂತ ಹೇಳಿದ್ರೆ ನೋಡಿ, ಅನೇಕ ಕಡೆಗಳಲ್ಲಿ ಈ ರೀತಿ ವಿದ್ಯುತ್ ಕಂಬಗಳು ಧರೆಗುರುಳುವುದು ಸಾಮಾನ್ಯ ಅಂತ ಅನಿಸಿಬಿಟ್ಟಿದೆ. ಆದರೆ ಚೆಸ್ಕಾಂನವರು ಮೊದಲೇ ಯಾವ್ಯಾವ ಕಂಬಗಳು ವೀಕ್ ಆಗಿದ್ದಾವೆ, ಬೀಳುವಂಥ ಹಂತದಲ್ಲಿ ಇರುವಂಥ ಕಂಬಗಳು ಯಾವುವು ಅದನ್ನು ಗುರುತಿಸಿ ಅದನ್ನು ರೀಪ್ಲೇಸ್ ಮಾಡುವಂಥ, ಹೊಸ ಕಂಬಗಳನ್ನು ನಿಲ್ಲಿಸುವಂಥ ರೀತಿಯಲ್ಲಿ ಕೆಲಸಗಳನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ನೋಡಿ, ಇದು ರಸ್ತೆ ಮೇಲೆ ಹೀಗೆ ಕಂಬಗಳು ಬೀಳುತ್ತೆ ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ ಯಾರಾದರೂ ರಸ್ತೆಯಲ್ಲಿ ಓಡಾಡುವಂಥ ಜಾನುವಾರು ಯಾರೇ ಇದ್ದರೂ ಕೂಡ ಪ್ರಾಣಕ್ಕೆ ಬಹಳ ಕೂತು ತಾನೆ. ಸೊ ಇದಾಗಬಾರ್ದು ಅಂತ ಹೇಳಿದ್ರೆ ಮೊದಲೇ ಎಚ್ಚೆತ್ತುಕೊಳ್ಳೋದು ಬಹಳ ವಾಸಿ ಅಂತ ಕಾಣಿಸುತ್ತೆ. ಎಲ್ಲ